ಇಂದು ಯುಗಾದಿ, ವಿಶ್ವಾವಸು ಸಂವತ್ಸರ ಪ್ರಾರಂಭ ಆಗ್ತಾ ಇದೆ. ವಿಶ್ವಾವಸು ಓರ್ವ ಗಂಧರ್ವನ ಹೆಸರಂತ. ವಿಶ್ವಾವಸು ಅದರ ಅರ್ಥ ಉಪಕಾರ ಮಾಡುವುದು ಅಂತೂ ಇದೆ. ಆ ಗಂಧರ್ವ ಶಾಪಗ್ರಸ್ತನಾಗಿ ಕಬಂಧನೂ ಆಗಿ ಶ್ರೀರಾಮಚಂದ್ರನ ಹಿಡ್ಕೊಂಡಿದ್ದ ಕಥೆ ಎಲ್ಲರಿಗೂ ಗೊತ್ತೇ ಇದೆ. ಮತ್ತೆ ಅದರಿಂದ ಮುಕ್ತನಾಗಿ ಮತ್ತೆ ಹೋಗ್ತಾನೆ. ಅದು ಹೀಗೆ ವಿಶ್ವಾವಸು ನಮ್ಮ ಹಿಂದೂ ಧರ್ಮದಲ್ಲಿ, ಜೈನ ಧರ್ಮದಲ್ಲಿ, ಬೌದ್ಧ ಧರ್ಮದ ಎಲ್ಲ ಕಡೆ ಆ ಹೆಸರುಂಟು. ಅದರ ಮೊದಲ ದಿನ ಯುಗಾದಿ, ಉಗಾದಿ ತದ್ಭವ ಅರ್ಥ. ಇವತ್ತಿನ ದಿವಸ ನಾನು ಸರ್ವಜ್ಞನ 101 ವಚನಗಳು, ಈ ಪುಸ್ತಕದಲ್ಲಿಯ 3 ವಚನಗಳನ್ನು 3 ಭಾಷೆಗಳಲ್ಲಿ, 3 ಅಲ್ಲ 4 ಭಾಷೆಗಳಲ್ಲಿ ಓದಿ ವಾಚನ ಮಾಡ್ತೇನೆ. ಒಂದನೇದ್ದು ನನ್ನ ಅನುಕ್ರಮ ಸಂಖ್ಯೆ 3. ಶಿವಪೂಜೆ ಮಾಡಿದಡೆ, ಶಿವನ ಕೊಂಡಾಡಿದಡೆ, ಶಿವನಲ್ಲಿ ನೆನಹು ನೆಲಸಿರ್ದದಾತಂಗೆ, ಶಿವನಲ್ಲಿ ನೆನಹು ನೆಲಸಿರ್ದದಾತಂಗೆ, ಶಿವಲೋಕದಿರವೋ ಸರ್ವಜ್ಞ. 122ನೇ ಪದ್ಯ. ಇದು ಸಾಹಿತ್ಯ ಪ್ರಕಾಶನದ ಪ್ರಕಟಣೆ. ಸಂಸ್ಕೃತ. ಶಿವಪೂಜನಂ ತಥಾ ಶಿವಮಹತ್ಕೀರ್ತನಂ, ಶಿವವಿಭೌ ಸಂಸ್ಮೃತಿಸ್ಥಾಪನಂ ನಿಯತಮಿವ, ಶಿವವಿಭೌ ಸಂಸ್ಮೃತಿಸ್ಥಾಪನಂ ನಿಯತಮಿವ, ಶಿವಲೋಕದಾಯೇ ಸರ್ವಜ್ಞ. 34ನೇ ಇದು ಅಲ್ಲಿ ಸಂಸ್ಕೃತ ಪುಸ್ತಕದಲ್ಲಿ. ಶಿವ ಕಿ ಪೂಜಾ ಕರೆ, ಶಿವಜಿ ಕಿ ಸ್ತುತಿ ಕರೆ, ಶಿವಮಹುಂ ರಖೆ ಮನ ಧ್ಯಾನ, ಶಿವಮಹುಂ ರಖೆ ಮನ ಧ್ಯಾನ, ಶಿವಲೋಕ ಪವೇಗಾವಹ ಸರ್ವಜ್ಞ. ಇಂಗ್ಲೀಷು. ವರ್ಷಿಪ್ ಶಿವ, praise and sing on Shiva. Firmly fix your mind in Shiva, and then you live in Shiva land, Sarvajna. Sarvajna's triplets are landmark in Kannada literature like Vachanas of Basaveshwara and other Sharanas. Sarvajna perhaps did not write down his triplets. They fell like a bullet from his mouth during his interaction with the people during course of his wandering. Next, 4ನೇಯ ವಚನ. ಲಿಂಗದಲ್ಲಿ ಮನನಾಗಿ, ಲಿಂಗದಲ್ಲಿ ಮನವಾಗಿ, ಲಿಂಗದಲ್ಲಿ ನೆನಹಾಗಿ, ಲಿಂಗದಲ್ಲಿ ನೋಟ ನುಡಿಕೂಟವಾದವನು, ಲಿಂಗದಲ್ಲಿ ನೋಟ ನುಡಿಕೂಟವಾದವನು, ಲಿಂಗವೇ ಅಕ್ಕು ಸರ್ವಜ್ಞ. 125. ಲಿಂಗೇ ಮನೋ ಯಸ್ಯ, ಲಿಂಗೇ ಚ ಸಂಸ್ಮೃತಿಃ, ಲಿಂಗೇ ಚ ವಾಂಗ್ನಯನ ಸಂಗಾಶ್ಚ ಯಸ್ಯ, ಲಿಂಗೇ ಚ ವಾಂಗ್ಮಯನ ಸಂಗಾಶ್ಚ ಯಸ್ಯ, ಕಿಲ ಲಿಂಗಂ ಸ ಭವತಿ ಸರ್ವಜ್ಞ. ಸಂಸ್ಕೃತ. 39ನೇದು. ಲಿಂಗಂ ಮಹುರಾಹಿ ಮನ, ಲಿಂಗಕ್ಕೆ ಹೋ ಧ್ಯಾನ, ಲಿಂಗಮೇ ದೃಷ್ಟಿವಚ ಮಿಲನವಃ, ಲಿಂಗಮೇ ದೃಷ್ಟಿವಚ ಮಿಲನವಃ, ಜಾನೋ ಲಿಂಗ ಹಿ ಹೋಯ್ ಸರ್ವಜ್ಞ. ಹಿಂದಿ. 109. English. Ceaselessly remember him, let him your mind firmly. Settle in Shiva Linga, live in his constant company, seeing him.
and talking to him, you would then become Shiva himself, Sarvajna. ದತ್ತಾತ್ರೇಯ ಹೆರೂರವರ ಮಗ ಸುರೇಶ್ವರು ಬರೆದಾರೆ, ಕನ್ನಡದ ಜನಮಾನಸದ ಕವಿ ಸರ್ವಜ್ಞನ ವಚನಗಳನ್ನು ತ್ರಿಪದಿ ಛಂದಸ್ಸಿನಲ್ಲಿ ರಚಿಸಿದ್ದಾನೆ. ಅದರ ಆದಿಪ್ರಾಸ ಮತ್ತಿತರ ವಿಶೇಷತೆಗಳೊಂದಿಗೆ ಹಿಂದಿ ಮತ್ತು ಮರಾಠಿ ಭಾಷೆಗೆ ಅನುವಾದಿಸಿದ ಶ್ರೀ ದತ್ತಾತ್ರೇಯರಾವ್ ಹೇರೂರ್ ಕಲಬುರ್ಗಿ ಅವರು ಹಿಂದಿ ಮತ್ತು ಮರಾಠಿ ಸಾಹಿತ್ಯಕ್ಕೆ ಕನ್ನಡದ ತ್ರಿಪದಿಯನ್ನು ಕಾಣಿಕೆಯಾಗಿ ನೀಡಿದ್ದಾರೆ. ಇವತ್ತಿನ 3ನೆಯ ವಚನ. ತನ್ನಲಿಹಲಿಂಗವನು ಮನ್ನೀಸಲಿ ಕರಿಯದೆ, ಭಿನ್ನಣದಿ ಕಟದ ಪ್ರತಿಮಳಿಗೆ ಎರಗುವವ, ಭಿನ್ನಣದಿ ಕಟದ ಪ್ರತಿಮಳಿಗೆಳೆಗು ಎರಗುವ ಅನ್ಯಾಯ ನೋಡು ಸರ್ವಜ್ಞ. 199. ಆತ್ಮನಿಷ್ಠ ಲಿಂಗಮಾಮಾನಯತಿ ನೈವ ನೂತ್ನ ಸಂಸ್ಥಾಪಿತ ಪ್ರತಿಮಾ ಪ್ರಣಮನಾದಿ, ನೂತ್ನ ಸಂಸ್ಥಾಪಿತ ಪ್ರತಿಮಾ ಪ್ರಣಮನಾದಿ ಯತ್ನಸ್ತ್ವಸಾಧು ಸರ್ವಜ್ಞ. 52 ಸಂಸ್ಕೃತ ಪುಸ್ತಕದಾಗಿಂದು. ಮಾನತ ನಾ ಜಾನೆ ಆತ್ಮಮಹುಲಿಂಗ ಕೋ, ಬನಿಘಡತ ಮೂರ್ತಿ ಕೋ ನಮತ, ಬನಿಘಡತ ಮೂರ್ತಿ ಕೋ ನಮತ, रहत वह अन्याय देखो सर्वज्ञ. Look at this unjust practice of worshipping the nicely carved images without knowing to worship Shivalinga in one's own self. ಕನ್ನಡದ ಮಣ್ಣಿನ ಮನೆಗಳಲ್ಲಿ ನೆಲೆಮಾಡಿಕೊಂಡಿರುವ ಏಕಮೇವಾದ್ವಿತೀಯ ಕವಿ ದಾರ್ಶನಿಕ ಸರ್ವಜ್ಞ ತನ್ನ ಡೊಂಕಿನೊಡನೆ ಲೋಕದ ಡೊಂಕನ್ನು ಬೇರ್ಪಡಿಸಲು ಹೊರಟ ಸಿದ್ಧಶ್ರೀ ಮತ್ತೊಬ್ಬವ ಇಂಥವನಿಲ್ಲ. ನಾನು ಇನ್ನೊಂದು ಪದ್ಯವನ್ನು ಓದ್ತೇನೆ. ಅದಕ್ಕಿಂತ ಮುಂಚೆ ಒಂದು ನಾಟಕಕಾರ ಶ್ರೀ ಚಂದ್ರಕಾಂತ್ ಕುಸ್ನೂರವರು ದತ್ತಾತ್ರೇಯ ಹೆರೂರವರನ್ನು ವರ್ಣಿಸಿದ್ದು ಹೀಗೆ, ಹಿಂದಿ ಅನುವಾದಕರನ್ನು. ಶ್ರೀ ದತ್ತಾತ್ರೇಯ ಹೆರೂರ್ ಯಹ ನಾಮ ಗುಲ್ಬರ್गा नगर में कन्नड़ का पर्यायवाची शब्द बन गया है. कन्नड़ भाषाभिवृद्धि के लिए, उसके प्रचार के लिए हेरूर ने कुछ किया. उसका साथ देने वाले इस नगर में ही नहीं बल्कि पूरे हैदराबाद कर्नाटक में बहुत से मिलते हैं. अब सर्वज्ञ के वचनों का अनुवाद हिंदी में जो कुछ भी उन्होंने किया है वह सार्थक है. प्रेम, लगन, निष्ठ और भक्त की तल्लीनता से किया गया यह कार्य निश्चित सफल रहा है, इसमें संदेह ही नहीं. श्री दत्तात्रेय हेरूर सभी के साधुवाद पात्र है. ಇನ್ನೊಂದು ವಚನ 6ನೇದ್ದು ಭಾಳ ನಗೆ ತರಿಸುವಂಥ ವಚನ. ಲಿಂಗಕ್ಕೆ ತೋರಿಸುತ್ತ ನುಂಗುವಾತನೆ ಕೇಳು, ಲಿಂಗಕ್ಕೆ ತೋರಿಸುತ್ತ ನುಂಗುವಾತನೆ ಕೇಳು, ಲಿಂಗವುಂಬುವದೆ ಲಿಂಗವುಂಬುವದೆ ಇದನರಿತು, ಲಿಂಗವುಂಬುವದೆ ಇದನರಿತು ಕಪಿಯೇನಿ ಜಂಗಮಕ್ಕೆ ನೀಡು ಸರ್ವಜ್ಞ. 179 ಕನ್ನಡ ಒರಿಜಿನಲ್. ಲಿಂಗಾಯ ದರ್ಶಯಿತ್ವಾ ಗಿಲಸ ಶೃಣು ಸಖೇ, ಲಿಂಗಂ ತದತ್ತಿ ಕಿಂ ಬುದ್ಧೇದಮಪಿ, ಲಿಂಗಂ ತದತ್ವಿ ಕಿಂ ಬುದ್ಧೇದಮಪಿ ದೇಹಿ ಜಂಗಮಾಯಾತ್ರ ಸರ್ವಜ್ಞ. ಸಂಸ್ಕೃತ 45. लिंग को दिखलाते निगलने वाले सुनो, लिंग है क्या खात जान के कपि, लिंग है ख्यात जान के हे कपि, जंगम को देना सर्वज्ञ. You hold before the deity and eat it. Does the linga eat it?
Know this and offer it to the Jangama, O monkey-minded man, ಸರ್ವಜ್ಞ. ಇಲ್ಲಿ ಕೆಳಗಿನ ಬರಹ ಚನ್ನಪ್ಪ ಉತ್ತಂಗಿಯವರದು ಆ ಅಪೂರ್ವ ಪುಸ್ತಕ 2 ನುಡಿಗಳು ಅನ್ನುತ್ತಾಗ ಅದರ ಪ್ರಾರಂಭಿಕ ಸಾಲುಗಳಿವು. ವಾಚಕ ಮಹಾಶಯರೇ, ನಾನೊಬ್ಬ ತಿರುಳುಗನ್ನಡದ ತಿರುಕ. ತಿಳಿಗನ್ನಡಕ್ಕಿಂತ ತಿರುಳುಗನ್ನಡವೆಂಬ ತುಪ್ಪದನ್ನದ ಮೇಲೆ ನನಗೆ ಹೆಚ್ಚು ಅಪೇಕ್ಷೆ. ದಿನಾಲು ಅದನ್ನೇ ಬೇಡುವ ಈ ಮೂಳನಿಗೆ ನೀಡುವವರಾರು? ಸರ್ವಜ್ಞನ ವಚನಗಳೆಂಬ ಸುವಾಸನೆಯ ಸಣ್ಣಕ್ಕಿ ಕಾಳುಗಳು ಕನ್ನಡ ನಾಡ ನಡುಬೀದಿಯಲ್ಲಿ ಮಣ್ಣು ಬೆರೆತು ಬಿದ್ದದ್ದೇ ನನಗೊಂದು ಹಬ್ಬವಾಯಿತು. ಎಷ್ಟೊಂದು ಅರ್ಥಗರ್ಭಿತವಾಗಿ ಈ ಮಾತನ್ನು ಬರೆದಿದ್ದಾರೆ. ನಾಳೆ ಇದರ ಅರ್ಥವನ್ನು ಹೇಳ್ತೇನೆ. ಇಂದು ಯುಗಾದಿಯ ಶುಭದಂದು ಇಲ್ಲಿಗೆ ನನ್ನ ಅರಿಕೆ ಮುಕ್ತಾಯವಾಗುತ್ತದೆ. ನಮಸ್ಕಾರ.